ನಾವು ಚೆನ್ನಾಗಿರೋದಕ್ಕೋಸ್ಕರ ನಾವು 4 ರಾಜ್ಯಗಳಲ್ಲಿ ಇದೀವಿ ಅಂತಾರೆ ಸರ್. ನೀವೆಷ್ಟು ರಾಜ್ಯಗಳಲ್ಲಿ ಇದೀರಿ? ಎಷ್ಟು ರಾಜ್ಯಗಳಲ್ಲಿ ಯಾವಾಗ 52 ಇತಿಹಾಸ ನಾನು ಹೇಳ್ತಾ 52 ಅವ್ರ ಇತಿಹಾಸಕ್ಕೆ ಬಂದ್ಬಿಡೋಣ. ದೀಪದ ಗುರ್ತು ಇಟ್ಕೊಂಡು ಜನಸಂಘದವ್ರು ಯಾವತ್ತು ಚುನಾವಣೆ ಪ್ರಾರಂಭ ಮಾಡಿದ್ರು ಅಲ್ಲೆಲ್ಲ ಇವತ್ತಿನವರೆಗೂ ಬಂದ್ಬಿಡೋಣ. ಆದ್ರೂ ಮೆಚ್ಚಬೇಕು ರಮೇಶ್, ಇಲ್ಲದ ವಾಸ್ತವ ಅದು. ಅವ್ರು ಹೇಳೋದು ಸರಿ ಇದೆ. ನಾವು ತಳಗಡೆ ಬಿದ್ದಿರೋದು ಮಾತ್ರ ನಿಜ, ಮೀಸೆ ಮಣ್ಣಾಗ್ಲಿಲ್ಲ ಅಂತ ಅಷ್ಟೇ ಹೇಳ್ತಾ ಇರೋದು ಅವರು. ಓಕೆ ಓಕೆ. ಸೊ ಇದು ಸಂಗತಿ ರಮೇಶ್. ನಾನು ಒಂದು ಸಂಗತಿ ಕೇಳ್ಕೋಬೇಕು, ಅದಕ್ಕಿಂತ ಮೊದಲು ಕಲ್ಕಾಜಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಈಗ ಮುನ್ನಡೆಗೆ ಬಂದಿದ್ದಾರೆ ನೋಡಿ. ಮುಖ್ಯಮಂತ್ರಿ ಸ್ಪರ್ಧೆ ಮಾಡಿದಂಥ ಕಲ್ಕಾಜಿ ಕ್ಷೇತ್ರ 2800 ಮತಗಳ ಹಿನ್ನಡೆ ರಾಜ್ಯದ ಮುಖ್ಯಮಂತ್ರಿಗೆ ಆತಿಶಿ ಅವರಿಗೆ ಕಲ್ಕಾಜಿ ಕ್ಷೇತ್ರದಲ್ಲಿ. ಇಲ್ಲಿ ತನಕ ಸ್ವಲ್ಪ ಮುಂದಿದ್ರು, ಈಗ ಮತ್ತೆ ಹಿಂದಕ್ಕೆ ಬಂದಿದ್ದಾರೆ. ದೆಹಲಿ ಸಿಎಂ ಆತಿಶಿ 2800 ಮತಗಳ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಸೊ ಇದು ಸಂಗತಿ ರಮೇಶ್. ನಾವು ಸಾಕಷ್ಟು ಸಂಗತಿಗಳನ್ನು ಚರ್ಚೆ ಮಾಡಿದ್ವಿ. ಒಂದು ಚಲವಾದಿ ನಾರಾಯಣಸ್ವಾಮಿ ಅವರು ಒಂದು ಮಾತು ಹೇಳಿದ್ರಲ್ಲ, ಅದನ್ನು ಮುಂದುವರಿಸಿ ನಾನು ಒಂದು ಪ್ರಶ್ನೆ ಕೇಳಬೇಕು ತಮಗೆ. ನೋಡಿ, ಈ ಹಿಂದೆಲ್ಲ ನಮ್ಮ ಊರುಗಳಲ್ಲಿ ಈ ಜೋಡಿದಾರರು ಜಮೀನ್ದಾರರು ಅಂತ ಇರ್ತಾಯಿದ್ರು. ಊರಿನ ಪೂರ್ತಿ ಪ್ರದೇಶಗಳು ಅವ್ರದ್ದೇ. ಅವ್ರ ಮನೆಗಳು ಹೆಂಗೆ ಕರಗ್ತಾ ಬಂದಿವೆ ಅಂತಂತಂದರೆ 1 ಎಕರೆ 2 ಎಕರೆ ಅಥವಾ ಒಂದು ಕಂಬಳಿ ಹಾಸ ಅಷ್ಟರ ಮಟ್ಟಿಗೆ. ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಹೀಗಿದೆ. ದೇಶ ಆಳದಂಥ ಕಾಂಗ್ರೆಸ್, ಅದು ದಶಕಗಳ ಕಾಲ ದೇಶ ಆಳದಂಥ ಕಾಂಗ್ರೆಸ್, ಅದರಲ್ಲಿ ಈ ಬೆಳವಣಿಗೆಯಲ್ಲಿ ನಿಮ್ಮ ಸಾಧನೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಎಲ್ಲದರಲ್ಲೂ ಕೂಡ ಹೌದು, ತನ್ನ ಹಕ್ಕನ್ನು ಸ್ಥಾಪನೆ ಮಾಡ್ತಿದ್ದಂಥ ಕಾಂಗ್ರೆಸ್ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಆಮ್ ಆದ್ಮಿ ಪಾರ್ಟಿ ಅಂತವರು ಕೂಡ, ಜೊತೆಗೆ ಏನಂದರೆ ಮಮತಾ ಬ್ಯಾನರ್ಜಿ ಪಕ್ಷನೂ ಕೂಡ ನಿಮಗೆ ಸಾಥ್ ಕೊಡ್ತಾ ಇಲ್ಲ ಅಂತ ಒಂದು ಸ್ಥಿತಿ ತಲುಪಿಡಿದ್ದೀರಿ ಸರ್, ಏನಂತೀರಿ? ಅದು ಇಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ನೋಡಿ, ನೀವು ಜೋಡಿದಾರರಿಗೆ ಹೋಲಿಕೆ ಮಾಡ್ಕೊಂಬಂದ್ರಿ. ಇವತ್ತು ಕರ್ನಾಟಕ ತಪ್ಪಿಲ್ಲ, ಆರೋಗ್ಯಕರವಾದ ಚರ್ಚೆಗೆ ನಾನೇನು ಖಂಡಿತ ವಿರೋಧ ಮಾಡಲ್ಲ. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಂಡಿದ್ದೀವಿ 2-3-4-5 ಸಲ. ಹಂಗಂತೇಳಿ ನಾವು ಐಡಿಯಾಲಜಿ ಬಿಟ್ಟಿಲ್ಲ. ದೇವರಾಜ ಅರಸೂರು ಅವರು ಉಳುವವನಿಗೆ ಭೂಮಿ ಕೊಟ್ಟಂಥದ್ದು ಕರ್ನಾಟಕದಲ್ಲಿ ಕಾರ್ಯಕ್ರಮ. ಲಕ್ಷಾಂತರ ಎಕರೆ ರೈತರಿಗೆ ನಾವು ಕೊಟ್ಟು ಏನೇ ವಿರೋಧ ಬಂದರೂ ಸಹ ಐಡಿಯಾಲಜಿಯಲ್ಲಿ ರಾಜಿ ಆಗಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಅವರು ಅನ್ನಭಾಗ್ಯ ಯೋಜನೆ. ಒಂದು ನಿಮಿಷ ನೋಡಿ, ಇಲ್ಲಿ ಆಮ್ ಆದ್ಮಿ ಪಾರ್ಟಿಯ ನಾಯಕರುಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂತಂದರೆ, ಯಾವುದೋ ಒಂದು ವಾಹಿನಿಯಲ್ಲಿ 30 ಇದು ಬಿ ಜೆ ಪಿಲಿ ಹಿಡಿದು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಆಮ್ ಆದ್ಮಿ ಪಾರ್ಟಿಯವರು ಕೂಡ ಒಂದು ಕಡೆಗೆ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಕಾರಣ ಏನಂತಂದರೆ ಅಲ್ಲ ಅದನ್ನ ಹೇಳಕೊಟ್ಟಿದೆ. ಮಾಧ್ಯಮಗಳ ವರದಿಯ ಪ್ರಕಾರ 34-35 ಅಂತ ಹೇಳಿದ್ರಿಂದ ಸಹಜವಾಗಿ ನಿನ್ನೆ ಪಕ್ಷದ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈಗ ನಾವು ನೋಡ್ತಿರುವಂಥದ್ದು ಬಿಜೆಪಿದು ಪ್ರಶ್ನೆ ಬೇರೆ. ಆದರೆ ಎಲ್ಲೋ ಒಂದು ಕಡೆಗೆ ಆಮ್ ಆದ್ಮಿ ಪಾರ್ಟಿಯ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಈಗಲೂ ಕೂಡ ವಿಶ್ವಾಸ ಇದೆ, ನಾವು ಒಂದು 35-36 ತಲುಪಿಬಿಡ್ತೀವಿ ಅನ್ನುವಂಥ ವಿಶ್ವಾಸ. ಆ ವಿಶ್ವಾಸ ತಪ್ಪಲ್ಲ, ಪ್ರಶ್ನೆ ಬೇರೆ. ರಮೇಶ್ ಪ್ಲೀಸ್ ಕಂಟಿನ್ಯೂ. ಇಲ್ಲ, ಈಗ ತಿನ್ನ ಮಾರ್ಜಿನರಿಂದ ಸ್ವಾಭಾವಿಕವಾಗಿ ಆ ಪಕ್ಷದ ನಾಯಕರು ಸಂತೋಷ ಪಡೋದು, ಈ ಥರ ಅಭಿಮಾನ ಪಡೋದು ಅದು ಸ್ವಾಭಾವಿಕ, ತಪ್ಪು ಅಂತಲ್ಲ. ಬೇಕದು. ಈ ನೀವು ಆಗಲೇ ಇದನ್ನು ಕರ್ನಾಟಕದ ಉದಾಹರಣೆಯನ್ನು ಕೊಟ್ರಿ. ಈಗ ಸಿದ್ದರಾಮಯ್ಯನವರು ಅವರು 2013ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅನ್ನಭಾಗ್ಯ ಯೋಜನೆಯಿಂದ ಹಲವಾರು ಯೋಜನೆಗಳು ಕೊಟ್ಟರು. ಆಮೇಲೆ ನಮಗೆ ಸೆಟ್ ಬ್ಯಾಕ್ ಆಗಿದೆ, ಅದು ಬೇರೆ. ಮತ್ತು ವೋಟಿಂಗ್ ಶೇರ್ ಬಂದಾಗ ನಾವೇ ಜಾಸ್ತಿ ತೊಗೊಂಡಿದ್ದೀವಿ, ನಂಬರ್ ಆಫ್ ಸೀಟ್ಸ್ ಬಂದಾಗ ಕಡಿಮೆ ಆಗಿದೆ. ಈ ಥರದ ಎಲ್ಲ ಚುನಾವಣೆಯಲ್ಲಿ ಇರುತ್ತೆ ನೋಡಿ. ಈಗ ಅರವಿಂದ್ ಕೇಜ್ರಿವಾಲ್ ಮತ್ತೆ ಹಿನ್ನಡೆ. ಅರವಿಂದ್ ಕೇಜ್ರಿವಾಲ್ ಮುನ್ನಡೆಗೆ ಬಂದಿದ್ರು, ಈಗ ಮತ್ತೆ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಒಂದು ಕಡೆಗೆ ರಾಜ್ಯದ ಮುಖ್ಯಮಂತ್ರಿ ಹಿನ್ನಡೆ, ಇನ್ನೊಂದು ಕಡೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಹಿನ್ನಡೆ. ಎಸ್ ಸರ್, ರಮೇಶ್ ಪ್ಲೀಸ್ ಕಂಡ. ಈ ಥರದ ವ್ಯತ್ಯಾಸಗಳು ಇನ್ನೂ 1 ಗಂಟೆ 1-2 ಗಂಟೆ ಟೈಮ್ ಹೋಗುತ್ತೆ. ನನ್ನ ತಕರಾರು ಇರ್ತಕ್ಕಂಥದ್ದು BJPನ ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಇರಾಗಲೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗ್ಬಿಟ್ಟಿದೆ, ನಾವು ರಾಹುಲ್ ಗಾಂಧಿ ಕಂಪೇರ್ ಮಾಡ್ತಾ ಇಲ್ಲ, ಕೇಜ್ರಿವಾಲ್ ಕಂಪೇರ್ ಮಾಡ್ತಾ ಇದೀವಿ ಅಂತೇಳಿ. ಯಾಕೆಂದರೆ ಅವರು ಆ ಸಂದರ್ಭಕ್ಕೆ ಸಮಯಕ್ಕೆ ತಕ್ಕಂತೆ ಅವ್ರು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಕಳೆದ 2023ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲೂ CM ಫೇಸ್ ಯಾರನ್ನೂ ಡಿಕ್ಲೇರ್ ಮಾಡಲಿಲ್ಲ. ಅವರು ಮೋದಿ ಕರ್ಕೊಂಬಂದು ಮೋದಿ ರೋಡ್ ಶೋ ಮಾಡಿ ಮೋದಿ ಇಟ್ಕೊಂಡೆ ಚುನಾವಣೆ ಮಾಡೋರು. ನಾವು ರಾಹುಲ್ ಗಾಂಧಿ ಅವ್ರನ್ನ ಇಟ್ಕೊಂಡೆ ಚುನಾವಣೆ ಮಾಡೋದು, ಖರ್ಗೆ ಅವ್ರನ್ನ ಇಟ್ಕೊಂಡು ಚುನಾವಣೆ ಮಾಡೋದು, ರಾಹುಲ್ ಗಾಂಧಿ ಇಟ್ಕೊಂಡು ಚುನಾವಣೆ ಮಾಡೋದು. ಇಲ್ಲಿ 136 ಸೀಟ್ ನಮಗೆ ಕೊಟ್ಟರು. ಅವಾಗ ಯಾಕೆ ಮೋದಿ ಹೆಸರು ಹೇಳಲ್ಲ ಇವರು? ಮೋದಿ ಹೆಸರಿಂದ ನಮ್ಗೆ ಹಿನ್ನಡೆ ಆಯಿತು ಹೇಳ್ತಾರಾ? ಹೇಳಲ್ಲ. ಸೊ ಹಾಗಾಗಿ ನಮ್ಗೆ ರಾಹುಲ್ ಗಾಂಧಿಯವರ ವ್ಯಾಲ್ಯೂ ಏನಿದೆ, ಇವತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಹೆಂಗೆ ಬಂದರು ಅದೆಲ್ಲ ಜನ ನೋಡಿದ್ದಾರೆ. ಅಧಿಕಾರ ಇದ್ದಾಗ, ನಮ್ಮ UPA ಸರ್ಕಾರ ಇದ್ದಾಗ ಪವರ್ ಕೊಡ್ತೀವಿ ಅಂದ್ರೆ ಅವ್ರು ತಗೊಳ್ಳಿಲ್ಲ ಯಾವತ್ತೂ, ಮಂತ್ರಿಗಿರಿನೂ ಬೇಡ ಅಂತ ಹೇಳಿದ್ರು. ಇವತ್ತು ಸಂಘಟನೆ ಮೂಲಕ ಬರ್ತಾ ಇದ್ದಾರೆ. ನಮ್ಮ ಪಾರ್ಟಿ ಐಡಿಯಾಲಜಿ ಜೊತೆ ಯಾವತ್ತೂ ಕಾಂಪ್ರಮೈಸ್ ಆಗೋದಿಲ್ಲ. ಅಧಿಕಾರ ಬರೋದು ಬಿಡೋದು ಎರಡನೇದು. ತಾವು ವೆಸ್ಟ್ ಬೆಂಗಾಲ್ ಮಾತಾಡೋದ್ರಿ, ಅಫ್ಕೋರ್ಸ್ ನಮಗೆ ಸೆಟ್ ಬ್ಯಾಕ್ ಇದೆ. ಅಲ್ಲಿ ರಾಜ್ಯದಲ್ಲಿ ನಾವು ಅಧಿಕಾರ ನಡೆದಂಥವ್ರು, ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು, ಸ್ಥಳೀಯವಾದಂಥ ವ್ಯತ್ಯಾಸಗಳು. ಮಮತಾ ಬ್ಯಾನರ್ಜಿ ಬೇರೆ ಪಾರ್ಟಿ ಮಾಡ್ಕೊಂಡ್ರು, ಕಮ್ಯುನಿಸ್ಟ್ ವಿರುದ್ಧ ಅವರೇ ಒಂದು ಹಿಡಿತವನ್ನು ತೊಗೊಂಡಿದ್ದಾರೆ. ಆದರೆ ಐಡಿಯಾಲಜಿ TMCದು ಕಾಂಗ್ರೆಸ್ದು ಬೇರೆ ಇದೆಯಾ? ಖಂಡಿತ ಇಲ್ಲ. ರಾಜಕೀಯವನ್ನು ಬೇರೆ ಬೇರೆ ಇದ್ದೀವಿ, ಐಡಿಯಾಲಜಿ ಒಂದೇ ಇದೆ. ಆ ಥರ
ಕಾಂಗ್ರೆಸ್ ಪಾರ್ಟಿ ಸ್ಥಾನಕ್ಕೋಸ್ಕರ ಯಾವತ್ತೂ ಐಡಿಯಾಲಜಿಗಳ ಜೊತೆ ಕಾಂಪ್ರಮೈಸ್ ಆಗಿಲ್ಲ. ಇವತ್ತು ಇಡೀ ದೇಶದಲ್ಲಿ BJP ಏನಕ್ಕೆ ಕಾಂಗ್ರೆಸ್ ವಿರೋಧ ಮಾಡ್ತಾರೆ ಬಿಕಾಸ್ ಆಫ್ ಐಡಿಯಾಲಜಿ. ನೀವು ಸ್ವತಂತ್ರ ಹೋರಾಟದ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೆ ನಾವು ಐಡಿಯಾಲಜಿ ಜೊತೆ ಕಾಂಪ್ರಮೈಸ್ ಆಗಿರಲಿಲ್ಲ. ಅಧಿಕಾರ ಬರೋದು ಬಿಡೋದು ಎರಡನೇದು. ಕೆಲವು ರಾಜ್ಯಗಳಲ್ಲಿ ಸೆಟ್ ಬ್ಯಾಕ್ ಆಗಿದೆ, ಹಿನ್ನೆಲೆಗೆ ಬಂದಿದ್ದೀವಿ. ಇವತ್ತು ಮಹಾರಾಷ್ಟ್ರದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಇಂಡಿಯಾ ಬ್ಲಾಕ್ ಏನಿದೆ ಅವರಿಗೆ ಟಕ್ಕರ್ ಕೊಟ್ಟು ರೂಲಿಂಗ್ ಅವ್ರದ್ದಿತ್ತು. ಪಾರ್ಲಿಮೆಂಟಲ್ಲಿ ನಮ್ಗೆ ಅಪ್ಪರ್ ಹ್ಯಾಂಡ್ ಆಯ್ತು, ಅಲ್ಲಿ ಅಸೆಂಬ್ಲಿನಲ್ಲಿ ಮತ್ತೆ ಹಿನ್ನಡೆ ಆಗಿದೆ. ರಾಜಕೀಯದಲ್ಲಿ ಹಿಂದೆ ಮುಂದೆ ಈ ಥರದ್ದು ಇರುತ್ತೆ. ಮತ್ತು ಪಾರ್ಲಿಮೆಂಟಲ್ಲಿ ನಿಮ್ಗೆ ಹಿನ್ನಡೆ ಆಯ್ತಲ್ಲ, ಆವತ್ತಾಗ ಮೋದಿ ಹೆಸರು ಹೇಳಿಲ್ಲ ಮಹಾರಾಷ್ಟ್ರಕ್ಕೆ ನೀವು. ಸೊ ಗೆದ್ದಾಗ ಮೋದಿ, ಸೋತಾಗ ನಡ್ಡಾ. ನೋಡಿ ನೋಡಿ ರಮೇಶ್ ಬಾಬು ಅವರು, ಈಗ ನೀವು ಯಾವ ಬಾವಿನಲ್ಲಿ ಹಾರಿದ್ರಿ ಅದ್ರ ಆಳ ಆಗಲ್ಲ ನೋಡಿರುವಂತವ್ರು ಅಲ್ಲ. ಕೇಳ್ರಿ ಈಜಾಡಿರುವಂತವ್ರು ಈಗ ಅವ್ರು ಈಗ ಆ ಬಾವಿಗಳಿದ್ದಾರೆ, ಆದ್ರೆ ತುಂಬಾ ಸಮರ್ಥವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದಾರೆ. ಏನಂತೀರಿ? ಇರ್ಲಿ, ಅಲ್ಲಲ್ಲ, ಮಾಡ್ಲಿ. ಮೋದಿ ಅಂದ್ರೆ ಯಾಕೆ ಇವ್ರು ಎದುರ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು. ಎರಡನೇ ವಿಷಯ ಏನಂತಂದ್ರೆ